ಸಾರ್ವಜನಿಕರಿಗೆ ಏರ್ಪೋರ್ಟ್ ಹೋಗುವಂಥ ಒಂದು ಸೌಲಭ್ಯ ಕಲ್ಪಿಸಲು ಸಲುವಾಗಿ ದಿನನಿತ್ಯ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದು ನಮ್ಮ ಬಸ್ಸನ್ನು ಹೊರಟು ತಿಮ್ಮಾಪುರಿ ಸರ್ಕಲ್ಲು ಹಾಗೂ ವಲ್ಲಭಾಯಿ ಸರ್ಕಲ್ಲು ಹಾಗೂ ರೈಲ್ವೆ ಸ್ಟೇಷನ್ನು ಹಾಗೂ ಅನ್ನಪೂರ್ಣ ಕ್ರಾಸು ಈ ರೀತಿ ನಾವು ಬಸ್ ಸೇವೆಯನ್ನು ಏರ್ಪೋರ್ಟ್ಗೆ ದಿನಾಲೂ ಸೇವೆ ಒದಗಿಸ್ತಾ ಇದ್ದು ಇದರ ಸದುಪಯೋಗ ಎಲ್ಲರೂ ಏರ್ಪೋರ್ಟಿಗೆ ಹೋಗುವಂಥ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಅನೇಕರು ಇವತ್ತೊಂದು ದಿವಸ ವಿಮಾನಕ್ಕೆ ಹೋಗುವಂಥವ್ರು ಅಷ್ಟೇ ಅಲ್ಲ, ಬರುವ ಯಾರು ರಿಸೀವ್ ಮಾಡುವ ಸಲುವಾಗಿ ಕೂಡ ಅನೇಕರು ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ. ಇದು ಬಹಳ ಕಮ್ಮಿ ಟಿಕೆಟಲ್ಲಿ ನಾವು ಪ್ರಯಾಣಿಸ್ತೀವಿ. ಇವತ್ತು ಕಾರು ಜೀಪ್ ತೊಗೊಂಡು ಹೋಗಬೇಕಾದ್ರೆ ಭಾಳಷ್ಟು ವೆಚ್ಚ ಆಗೋದ್ರಿಂದ ಇಲ್ಲಿ ನಮಗೆ ಭಾಳಷ್ಟು ಉಳಿತಾಯ, ನಮ್ಮ ನಾಗರಿಕರಿಗೆ ಭಾಳಷ್ಟು ಉಳಿತಾಯ ಆಗೋದ್ರಿಂದ ಒಳ್ಳೆ ಸುಸಜ್ಜಿತ ಬಸ್ಸನ್ನು, ಒಂದು ಹೊಸ ಸಿಟಿ ಬಸ್ಸನ್ನು ಈ ಸೇವೆಯಲ್ಲಿ ನಾವು ಒದಗಿಸಿದ್ದೀವಿ. ಇದರ ಸದುಪಯೋಗ ತಾವೆಲ್ಲರೂ ಪಡಿಬೇಕು ಅಂಥೇಳಿ ನಮ್ಮ ಮನವಿ ಇದೆ. ನಮ್ಮೆಲ್ಲ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ನಮ್ಮ DC1 ಆಗಿರುವ ಮಾನ್ಯ ಗಂಗಾಧರ್ ಆಗಿರ್ಬೋದು, DC2 ಆಗಿರುವ ನಮ್ಮ ಬಸವಂತಪ್ಪವ್ರು ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು, ಹಾಗೂ ಉತ್ತರ ಶಾಸಕರಾಗಿದ್ದ ಮಾನ್ಯ ಕನೀಸ್ ಫಾತಿಮಾ ಮೇಡಮ್ ಅವರು ಬರಬೇಕಾಗಿತ್ತು. ಕಾರಣಾಂತರ ಅದು ಬೇರೆ ಒಂದು ಮೀಟಿಂಗ್ ಇರೋದರಿಂದ ಬೆಂಗಳೂರು ಹೋಗಿದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರು ನಮಗೆ ಹೇಳಿದ್ದಾರೆ, ಶುಭ ಕೋರಿದ್ದಾರೆ. 1 ಗಂಟೆ ಮುಂಚಿತವಾಗಿ ಏನು ವಿಮಾನ ಏನು ಬರುತ್ತೆ ಅದಕ್ಕಿಂತ 1 ಗಂಟೆ ಮುಂಚಿತವಾಗಿ ನಮ್ಮ ಪ್ಯಾಸೆಂಜರ್ ಹೋಗಿ ತಲುಪ್ತಾರೆ. ಮತ್ತು 7:40ಕ್ಕೆ ಏನು ವಿಮಾನ ಬಂದು ಇಳಿಯುತ್ತದೆ, ಅಲ್ಲಿಂದ ಒಂದು 20 ನಿಮಿಷ, ಯಾಕಂದರೆ ಒಳಗಡೆದೆಲ್ಲ ಪ್ಯಾಸೆಂಜರ್ ಬರುವವರೆಗೆ ನಮ್ಮ ಬಸ್ಸನ್ನು ಕಾಯ್ತಾ ಇರ್ತಾರೆ. ಆ ಒಂದು ಬಸ್ಸು ಎಲ್ಲ ಪ್ಯಾಸೆಂಜರನ್ನು ತಗೊಂಡು ಮತ್ತೆ ಕಲಬುರಗಿ ಬೆಳಗ್ಗೆ 5:30 ಈ ಕಡೆಯಿಂದ ಬಿಡಬೇಕು ಅಂತೇಳಿ 5:30 ಪ್ರಯತ್ನ ಮಾಡೋಣ. ಹೊಸದಾಗಿದೆ, ಏನಾದರೂ ಮತ್ತೆ ಸ್ವಲ್ಪ ಅರ್ಲಿ ಬೇಕು ಅಂತಂದರೂ ನಮ್ಮ ಅಧಿಕಾರಿಗಳದ್ದು ಈಗಾಗಲೇ ಸರ್ವೆ ಮಾಡಿದ್ದಾರೆ. ಬಸ್ಸು ಎಷ್ಟೊತ್ತಿಗೆ ತಲುಪುತ್ತೆ, ಎಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿ ಬರುತ್ತೆ, ಎಲ್ಲ ರೀತಿಯಲ್ಲಿ ಸರ್ವೆ ಮಾಡಿದ್ದಾರೆ. ಮತ್ತೇನಾದರೂ ಸ್ವಲ್ಪ ಬೇಡಿಕೆ ವ್ಯತ್ಯಾಸ ಕಂಡು ಟೈಮಿಂಗ್ನಲ್ಲಿ ಚೇಂಜಸ್ ಬೇಕಂದ್ರೂ ಮಾಡೇ ಮಾಡ್ತೀವಿ. ರೆಗ್ಯುಲರ್ ಫೇರ್ ಇರುತ್ತೆ ಇಲ್ಲ ಸ್ಪೆಷಲ್ ಫೇರ್ ಇರೋದು? ಇಲ್ಲ, ರೆಗ್ಯುಲರ್ ಫೇರು.